ಬಿಗ್ ಶಾಕ್ ಎದುರಾಗಿದೆ ಎರಡನೇ ಪಟ್ಟಿಯಲ್ಲಿ. ಯಾಕಂದ್ರೆ ಮಲ್ಲಿಕಾರ್ಜುನ್ ಅವ್ರ ಹೆಸರಿಲ್ಲ. ಅಲ್ಲಿಗೆ ಶಿವಕುಮಾರ್ ಸಂಪುಟದಲ್ಲಿ ಎಸ್ ಮಲ್ಲಿಕಾರ್ಜುನ್ಗೆ ಸ್ಥಾನ ಇಲ್ಲ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ರು ಎಸ್ ಮಲ್ಲಿಕಾರ್ಜುನ್ ಅವರು, ಆದ್ರೆ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಅವ್ರಿಗೆ ಸ್ಥಾನ ಇಲ್ಲ. ದಾವಣಗೆರೆ ಜಿಲ್ಲೆಗೆ ಹೈಕಮಾಂಡ್ ಹಂಗಾದ್ರೆ ಬಿಗ್ ಶಾಕ್ ಕೊಡ್ತಾ? ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಬದುಕಿದಂತ ಸಂದರ್ಭದಲ್ಲಿ ಖಜಾಂಚಿಯಾಗಿ ಕಾಂಗ್ರೆಸ್ ಪಕ್ಷ ಸಂಘಟನೆ ದೃಷ್ಟಿಯಿಂದ ನೋಡೋದಾದ್ರೆ ಈ ದೇಣಿಗೆ ಅಂತ ಹೇಳ್ತಾರೆ, ಅದನ್ನ ಸಾಕಷ್ಟು ಕಲೆಕ್ಟ್ ಮಾಡಿಕೊಟ್ಟಿದ್ರು. ಹಾಗಾಗಿ ಆ ಋಣವನ್ನ ಆ ಫ್ಯಾಮಿಲಿ ತೀರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಒಂದಲ್ಲ ಒಂದು ಅವಕಾಶಗಳನ್ನ ಪ್ರತಿ ಬಾರಿ ಕೊಡ್ತಲೇ ಇತ್ತು. ಬಟ್ ಈಗ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಂಪುಟದಲ್ಲಿ ಸ್ಥಾನಮಾನವನ್ನ ನೀಡಿಲ್ಲ. ಇದರ ಪರಿಣಾಮ ಮುಂದೆ ಏನಾಗುತ್ತೆ ಅನ್ನುವಂತ ಕುತೂಹಲ ಅಫ್ಕೋರ್ಸ್ ಇದ್ದೇ ಇದೆ. ಇದನ್ನ ಯಾವ ರೀತಿ ಸ್ವೀಕರಿಸುತ್ತೆ ಶಾಮನೂರು ಕುಟುಂಬ, ಅದರಲ್ಲೂ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ವಿಶ್ವಾಸದಲ್ಲಿ ಇದ್ದೇ ಇರ್ತಾರೆ. ದಾವಣಗೆರೆ ಅಂತ ಬಂದಾಗ ನಮ್ಮ ಫ್ಯಾಮಿಲಿಯನ್ನ ಕನ್ಸಿಡರ್ ಮಾಡೇ ಮಾಡುತ್ತೆ ಪಕ್ಷ, ಒಂದು ಸ್ಥಾನಮಾನ ಅಂತೂ ಕೊಟ್ಟೆ ಕೊಡ್ತಾರೆ ಅಂತ. ಮತ್ತೆ ಕಾರ್ಯವೈಖರಿ ವಿಷಯಕ್ಕೆ ಬಂದಾಗ ಈ ಹಿಂದೆ ಎಸ್ ಮಲ್ಲಿಕಾರ್ಜುನ್ ಅವರ ಕಾರ್ಯವೈಖರಿ ಬಗ್ಗೆ ಸ್ವಲ್ಪ ಅಸಮಾಧಾನಗಳು ವ್ಯಕ್ತವಾಗಿತ್ತು ಅಂತಲೂ ಚರ್ಚೆಗಳು ನಡೀತಾ ಇತ್ತು, ಇಲ್ಲ ಅಂತಲ್ಲ. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಕೃಷ್ಣ, ಶಾಮನೂರು ಕುಟುಂಬ ಅಂತ ಬಂದಾಗ ಕಾಂಗ್ರೆಸ್ ಒಂದಿಷ್ಟು ರಿಸರ್ವೇಶನ್ ತರ ಇಟ್ಕೊಂಡಿರುತ್ತೆ ಸ್ಥಾನಮಾನಗಳ ಪೈಕಿ. ಬಟ್ ಎಸ್ ಮಲ್ಲಿಕಾರ್ಜುನ್ಗೆ ಈ ಸತಿ ಸ್ಥಾನಮಾನ ಸಿಕ್ಕಿಲ್ಲ. ಇದರ ಪರಿಣಾಮ ಮುಂದೆ ಹೆಂಗಿರಬಹುದು ಕೃಷ್ಣ? ಫೈನ್. ದಾವಣಗೆರೆ ಜಿಲ್ಲೆಗೆ ಹೈಕಮಾಂಡ್ ನಿಂದ ಬಿಗ್ ಶಾಕ್. ಕಾರಣ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ, ಸಚಿವರಾಗಿ ಅವಕಾಶ ಸಿಕ್ಕಿಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಕೆಲಸ ಮಾಡಿದ್ರು. ಅಂದ್ರೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ತನ್ನದೇ ಆದಂತ ಒಂದು ಕೊಡುಗೆಗಳನ್ನು ನೀಡಿರುವಂತ ಒಂದು ಹೆಗ್ಗಳಿಕೆ ಇದ್ದೇ ಇದೆ. ಅಂದ್ರೆ ಪ್ರತಿ ಬಾರಿ ಪಕ್ಷ ಅವ್ರ ಫ್ಯಾಮಿಲಿಯನ್ನ ಕನ್ಸಿಡರ್ ಮಾಡ್ತಾ ಇತ್ತು. ಬಟ್ ಈ ಸತಿ ಶಾಮನೂರು ಕುಟುಂಬಕ್ಕೆ ಶಾಕ್ ಎದುರಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.